ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್ ಶೆಟ್ಟಿ. ಸ್ನೇಹಿತರೆ, ಪೋಸ್ಟ್ ಆಫೀಸ್ನಲ್ಲಿ ಒಂದು ಹೊಸ ಸ್ಕೀಮ್ ಬಿಡುಗಡೆ ಮಾಡಿದ್ದಾರೆ. ಅದೇ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಅಂತ ಹೇಳ್ಬಿಟ್ಟು. ಅದರ ಅಡಿಯಲ್ಲಿ 9,250 ರೂಪಾಯಿ ಪ್ರತಿ ತಿಂಗಳು ನಿಮ್ಮ ಅಕೌಂಟಿಗೆ ಬರುತ್ತೆ. 5 ವರ್ಷಗಳ ಕಾಲ ನಿಮ್ಮ ಅಕೌಂಟಿಗೆ 9,250 ರೂಪಾಯಿ ಬರುತ್ತೆ. ಸೊ ಇದಕ್ಕೆ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸೋದು, ಹಾಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಈ ವಿಡಿಯೋದಿಂದ ಹೆಲ್ಪ್ ಆಗಲಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಮೊದಲನೇದಾಗಿ ಪೋಸ್ಟ್ ಆಫೀಸ್ನಲ್ಲಿ ಈಗಾಗಲೇ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಅಂತ ಹೇಳ್ಬಿಟ್ಟು ಬಿಡುಗಡೆ ಮಾಡಿದ್ದಾರೆ. ಇದರ ಅಡಿಯಲ್ಲಿ ನಿಮಗೆ 5 ವರ್ಷಗಳ ಕಾಲ ನಿಮಗೆ 9,250 ರೂಪಾಯಿ ಪ್ರತಿ ತಿಂಗಳು ಅಕೌಂಟಿಗೆ ಬರ್ತಾ ಹೋಗುತ್ತೆ. ಸೊ ಈ ಸ್ಕೀಮು ಯಾಕೆ ಬಿಟ್ಟಿದ್ದಾರೆ, ಹಾಗೆಯೇ ಇದನ್ನು ಪಡ್ಕೊಳ್ಬೇಕಂತ ಹೇಳಿದ್ರೆ ಏನೇನು ದಾಖಲಾತಿಗಳು ಬೇಕು, ಹಾಗೆಯೇ ಎಲ್ಲಿ ಹೋಗಿ ಅರ್ಜಿನ ಸಲ್ಲಿಸೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿನ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಪೋಸ್ಟ್ ಆಫೀಸ್ನಲ್ಲಿ ನಾವು ಯಾಕೆ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿನ ಕೊಡ್ತೀನಿ ಸ್ನೇಹಿತರೆ. ಈಗಾಗಲೇ ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಹಾಗೆ ಸ್ಟಾಕ್ ಮಾರ್ಕೆಟ್ ಆಗಿರ್ಬೋದು, ಅಲ್ಲಿ ನೀವು ಹೂಡಿಕೆ ಮಾಡೋದಕ್ಕಂತ ಹೋದರೆ ಮಾರ್ಕೆಟ್ನ ರಿಸ್ಕ್ ಇರುತ್ತೆ. ಮಾರ್ಕೆಟು ರೈಸ್ ಆದಷ್ಟು ನಿಮಗೆ ಇನ್ಕಮ್ ಜಾಸ್ತಿ ಬರ್ತಾ ಇರುತ್ತೆ. ಸೊ ಮಾರ್ಕೆಟು ಡೌನ್ ಆದಷ್ಟು ನಿಮಗೆ ಲಾಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ನೀವೇನು ಇನ್ವೆಸ್ಟ್ ಮಾಡಿರ್ತೀರೋ ಅದಕ್ಕೆ ಬರುವಂಥ ಬಡ್ಡಿಗಳ ಸಂಖ್ಯೆ ಕಡಿಮೆ ಇರುತ್ತೆ. ಸೊ ಮಾರ್ಕೆಟ್ ರಿಸ್ಕು ಅಲ್ಲಿರುತ್ತೆ. ಸೊ ಹಾಗಾಗಿ ಮ್ಯೂಚುವಲ್ ಫಂಡು ಹಾಗೆ ಸ್ಟಾಕ್ ಮಾರ್ಕೆಟಲ್ಲಿ ಕೆಲವೊಂದಿಷ್ಟು ಜನರು ಅನುಭವ ಇಲ್ಲದೆ ಇರೋರು ಹೂಡಿಕೆ ಮಾಡೋದಿಲ್ಲ. ಹಾಗೆ ಪೋಸ್ಟ್ ಆಫೀಸ್ನಲ್ಲಿ ನೀವು ಹೂಡಿಕೆ ಮಾಡೋದ್ರಿಂದ ಇದು ಸರ್ಕಾರದ ರಿಸ್ಕ್ ಆಗಿರುತ್ತೆ. ಪೋಸ್ಟ್ ಆಫೀಸ್ನಲ್ಲಿ ಯಾವುದೇ ರೀತಿಯಾದಂಥ ನೀವು ಹೂಡಿಕೆ ಮಾಡಿದರೂ ಕೂಡ ಅದು ಕೇಂದ್ರ ಸರ್ಕಾರದ ಒಂದು ಇಲಾಖೆ ಆಗಿರೋದ್ರಿಂದ ನಿಮಗೆ ಯಾವುದೇ ರೀತಿಯಾದ ರಿಸ್ಕು ನಿಮಗೆ ಇರೋದಿಲ್ಲ. ಇದರಲ್ಲಿ ಬರುವಂಥ ರಿಸ್ಕನ್ನು ಸರ್ಕಾರವೇ ತಗೊಳುತ್ತೆ. ಸೊ ಹಾಗಾಗಿ ನಿಮಗೆ ಯಾವುದೇ ರೀತಿಯಾದ 1 ರೂಪಾಯಿ ಹಣ ಕೂಡ ನಿಮಗೆ ಲಾಸ್ ಆಗೋದಿಲ್ಲ ಸ್ನೇಹಿತರೆ. ಪ್ರತಿ 1 ರೂಪಾಯಿ ಕೂಡ ನಿಮಗೆ ಅದು ಬೆನಿಫಿಟ್ ಆಗುತ್ತೆ ಬಿಟ್ಟರೆ ಅದರಿಂದ ಯಾವುದೇ ರೀತಿಯಾದಂಥ ಲಾಸ್ ಇರಲ್ಲ. ಹಾಗೆ ಕೆಲವೊಂದಿಷ್ಟು ಜನರು ಕೇಳ್ಬೋದು, ಫೈನಾನ್ಸ್ ಆಗಿ ಚೀಟಿ ನಾವು ಕಟ್ತಾ ಇದ್ದೀವಲ್ಲ, ಅದರಲ್ಲೂ ಕೂಡ ನಮಗೆ ಜಾಸ್ತಿ ಇದಕ್ಕಿಂತ ಬಡ್ಡಿ ಸಿಗ್ಬೋದು ಅಥವಾ ಇನ್ಕಮ್ ಬರುತ್ತೆ ಅಂತ ಕೇಳೋದಾದರೆ, ಫೈನಾನ್ಸು ಅಥವಾ ಚೀಟಿಗಳಲ್ಲಿ ನೀವು ಏನಾದರೂ ದುಡ್ಡನ್ನು ಇನ್ವೆಸ್ಟ್ ಮಾಡಿದ್ರೆ ಅದಕ್ಕೆ ಯಾವುದೇ ರೀತಿಯಾದಂಥ ಗ್ಯಾರಂಟಿ ಇರೋದಿಲ್ಲ. ಒಂದು ಪರ್ಸನ್ ಆಗಿರ್ತಾರೆ ಗ್ಯಾರಂಟಿಯಾಗಿ. ಫೈನಾನ್ಸ್ ಮಾಡಿರೋರು ಆಫೀಸ್ನ ಕ್ಲೋಸ್ ಮಾಡಿ ಹೋಗೋ ಚಾನ್ಸಸ್ ಕೂಡ ಇರುತ್ತೆ. ಹಾಗೆ ಚೀಟಿ ನಡೆಸೋರು ಕೂಡ ಲಾಸ್ಟ್ ಮೂಮೆಂಟಲ್ಲಿ ನಮಗೆ ಇನ್ನೊಂದು ತಿಂಗಳಿದೆ ಚೀಟಿ ಮುಗಿತಾ ಬಂತು, ಆ ಮೂಮೆಂಟಲ್ಲಿ ನಮಗೆ ಹಣನ ಕೊಡಬೇಕು ಅನ್ನೋ ಟೈಮಲ್ಲಿ ಚೀಟಿನ ಎತ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ. ಹಾಗೆ ದುಡ್ಡು ಕೊಡೋದಿಲ್ಲ, ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ ಕೂಡ ಅಡ್ರೆಸ್ಸಿಗೆ ಸಿಗೋದಿಲ್ಲ. ಈ ರೀತಿ ಪ್ರಾಬ್ಲಮ್ಗಳು ಆಗುತ್ತೆ. ಈ ರೀತಿ ಸಮಸ್ಯೆ ಸ್ನೇಹಿತರೆ ನಿಮಗೆ ಪೋಸ್ಟ್ ಆಫೀಸ್ನಲ್ಲಿ ಬರೋದಿಲ್ಲ, ಸರ್ಕಾರವೇ ರಿಸ್ಕ್ ತೆಗೆದುಕೊಂಡಿರುತ್ತೆ. ಸೊ ಇದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು, ಹಾಗೆ ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿ ಕೊಡ್ತೀನಿ. ಹಾಗೆಯೇ ಈಗಾಗಲೇ ಮೊದಲನೇದಾಗಿ ತಿಳ್ಕೊಬೇಕಾಗಿರೋದು ಏನಂತ ಹೇಳಿದ್ರೆ, POMIS ಅಂತ ಹೇಳಿದ್ರೆ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಅಂತ ಹೇಳ್ಬಿಟ್ಟು. ಈ ಹೊಸ ಸ್ಕೀಮಲ್ಲಿ ಪ್ರಸ್ತುತ ಬಡ್ಡಿ ದರ ನಿಮಗೆ 7 ರೂಪಾಯಿ 40 ಪೈಸೆ ಇರುತ್ತೆ. ಸೊ ಇದಕ್ಕೆ ಕನಿಷ್ಠ ನೀವು ಎಷ್ಟು ಹೂಡಿಕೆ ಮಾಡ್ಬೋದು ಅಂತ ಹೇಳಿದ್ರೆ 1,000 ಹೂಡಿಕೆ ಮಾಡಬೇಕಾಗುತ್ತೆ. 1,000ಕ್ಕಿಂತ ಮೇಲ್ಪಟ್ಟು ನೀವು 9 ಲಕ್ಷ ತನಕ ನೀವು ಹೂಡಿಕೆ ಮಾಡ್ಬೋದು ಸ್ನೇಹಿತರೆ. ಸೊ ಇದು ಯಾವ ರೀತಿ ಅಂತ ಹೇಳಿದ್ರೆ, ಒಂದು ಸಲ ನೀವು ಹೂಡಿಕೆ ಮಾಡೋದು, ಪ್ರತಿ ತಿಂಗಳು 1,000 ಕಟ್ಕೊಂತ ಹೋಗೋದಲ್ಲ, ಒಂದೇ ಸಲ ನೀವು 1,000ನ ಕಟ್ಟಿ ನೀವೊಂದು ಬಾಂಡ್ ಮಾಡಬೇಕಾಗತ್ತೆ. ಈ ರೀತಿಯಾಗಿ ನೀವು 9 ಲಕ್ಷ ತನಕನೂ ನೀವು ಹೂಡಿಕೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ನೀವು ಗಂಡ ಹೆಂಡತಿ ಇದ್ದರೆ ಜಂಟಿ ಖಾತೆಯಲ್ಲಿ ನೀವು 15 ಲಕ್ಷ ತನಕನೂ ಕೂಡ ಹೂಡಿಕೆ ಮಾಡ್ಬೋದು. ಸೊ ಹೂಡಿಕೆ ಅವಧಿ ಎಷ್ಟು ದಿನ ಅಂತ ಹೇಳಿದ್ರೆ 5 ವರ್ಷಗಳ ತನಕ ಹೂಡಿಕೆ ಅವಧಿ ಇರುತ್ತೆ. ಸೊ ತೆರಿಗೆ ಅನುಕೂಲ, ತೆರಿಗೆ ಯಾವುದೇ ರೀತಿಯಾದ ತೆರಿಗೆ ಇದಕ್ಕೆ ಬೀಳೋದಿಲ್ಲ ಸ್ನೇಹಿತರೆ. ಹಾಗೆಯೇ ಹೂಡಿಕೆನ ಎಲ್ಲಿ ಮಾಡೋದಂತ ಹೇಳಿದ್ರೆ ಅಂಚೆ ಕಚೇರಿಯಲ್ಲಿ ಹೂಡಿಕೆ ಮಾಡಬೇಕಾಗುತ್ತೆ. ನೀವು ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ಗಳಲ್ಲಿ ಹೋಗಿ ಈ ಹೂಡಿಕೆನ ಮಾಡ್ಬೋದು. ಹೂಡಿಕೆ ಹಣದ ಭದ್ರತೆ ಕೇಂದ್ರ ಸರ್ಕಾರದ ಹೊಣೆಯಾಗಿರುತ್ತೆ ಸ್ನೇಹಿತರೆ. ಇದಕ್ಕೆ ಯಾವುದೇ ರೀತಿ ಭದ್ರತೆ ಇದ್ದರೂ ಕೂಡ ಅದು ಕೇಂದ್ರ ಸರ್ಕಾರದ ಹೊಣೆಯಾಗಿರುತ್ತೆ. ನಿಮಗೆ ದುಡ್ಡು ಯಾವುದೇ ರೀತಿ ಲಾಸ್ ಆಗೋದಿಲ್ಲ. ನೀವು ಏನು ಕಟ್ಟಿರ್ತೀರೋ ಅದನ್ನು ಲಾಸ್ಟಿಗೆ ಕೊಡುವಂಥ ಕೆಲಸ ಕೇಂದ್ರ ಸರ್ಕಾರವೇ ತೆಗೆದುಕೊಂಡಿರುತ್ತೆ ಇದರ ಜವಾಬ್ದಾರಿಯನ್ನು. ಹಾಗೆ ಹೂಡಿಕೆ ಮೇಲೆ ಸಿಗುವ ಲಾಭ ಎಷ್ಟು ಅಂತ ಹೇಳಿದ್ರೆ ಪ್ರತಿ ತಿಂಗಳ ಕೊನೆಗೆ ಬಡ್ಡಿ ಆದಾಯ ಸಂದಾಯ. ಸೊ ಇದು ಯಾವ ರೀತಿ ಅಂತ ಹೇಳಿದ್ರೆ, ನೀವು 5 ಲಕ್ಷ ಡೆಪಾಸಿಟ್ ಮಾಡಿದರೂ ಕೂಡ ನಿಮಗೆ ಲಾಸ್ಟಲ್ಲಿ ನಿಮಗೆ 5 ಲಕ್ಷ ಸಿಗುತ್ತೆ 5 ವರ್ಷ ಆದಮೇಲೆ. ಆದರೆ ಅದಕ್ಕೆ ಬರುವಂಥ ಬಡ್ಡಿ ಏನಿದೆ ಅದು ಪ್ರತಿ ತಿಂಗಳು ನಿಮ್ಮ ಅಕೌಂಟಿಗೆ ಬರುತ್ತೆ. ಪೋಸ್ಟ್ ಆಫೀಸ್ನಲ್ಲಿ ನೀವು ಬ್ಯಾಂಕ್ ಅಕೌಂಟ್ನ ಮಾಡಿಸ್ಬೇಕಾಗತ್ತೆ. ಒಂದು ಅಕೌಂಟ್ನ ಮಾಡಿಕೊಡ್ತಾರೆ ಪೋಸ್ಟ್ ಆಫೀಸ್ನಲ್ಲಿ ಫಸ್ಟು. ಆ ಅಕೌಂಟಿಗೆ ಪ್ರತಿ ತಿಂಗಳು ಇದಕ್ಕೆ ಬರುವಂಥ ಬಡ್ಡಿ ಏನಿದೆ ಆ ಬಡ್ಡಿ ಅಕೌಂಟಿಗೆ ಬರ್ತಾ ಹೋಗುತ್ತೆ. 5 ವರ್ಷ ಆದಮೇಲೆ ನೀವು ಎಷ್ಟು ಕಟ್ಟಿರ್ತೀರೋ ಆ ಕಟ್ಟಿರುವಂಥ ಹಣ ಲಾಸ್ಟಲ್ಲಿ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಹಾಗೆ ನಾಮಿನಿನೂ ಕೂಡ ಇರುತ್ತೆ.
ಏನಾದರೂ ಬೈ ಚಾನ್ಸ್ ಡೆತ್ ಆಗಿದ್ದರೆ ಮನೆಯಲ್ಲಿ ಬೇರೆಯವರ ಹೆಸರಿಗೆ ನಾಮಿನಿ ಮಾಡಿದರೆ ಅವರಿಗೆ ತೆಗೆದುಕೊಳ್ಳುವ ಅವಕಾಶ ಇರುತ್ತೆ. ನೀವು ಕಟ್ಟಿರುವಂಥ ಹಣ ಅಥವಾ ಬಡ್ಡಿ ಏನಿದೆ ಅದನ್ನು ಅವರು ತೆಗೆದುಕೊಳ್ಳುವಂಥ ಅವಕಾಶ ಇರುತ್ತೆ ಲಾಸ್ಟಲ್ಲಿ. ಹಾಗೆಯೇ ಹಣ ವರ್ಗಾವಣೆ ಹೇಗೆ ಅಂತ ಹೇಳಿದ್ರೆ ಅದೇ ಉಳಿತಾಯ ಖಾತೆಗೆ ಬರುತ್ತೆ. ನೀವು ಅಕೌಂಟ್ ಯಾವ್ದು ಮಾಡಿರ್ತೀರೋ ಆ ಅಕೌಂಟಿಗೆ ಪ್ರತಿ ತಿಂಗಳು ಬರ್ತಾ ಹೋಗುತ್ತೆ. ಸೊ ಹಾಗೆಯೇ ಮರು ಹೂಡಿಕೆ ಸಾಧ್ಯವೇ ಅಂತ ಹೇಳಿದ್ರೆ ನೀವು 5 ವರ್ಷ ತನಕ ಹೂಡಿಕೆ ಮಾಡಿ ಆದಮೇಲೆ ಇನ್ನು 5 ವರ್ಷ ನಾನು ಹೂಡಿಕೆ ಮಾಡಬೇಕು ಅಂತ ಹೇಳಿದ್ರು ಕೂಡ ನಿಮಗೆ ಅವಕಾಶ ಇರುತ್ತೆ. 5 ವರ್ಷ ಆದಮೇಲೆ ಇನ್ನು 5 ವರ್ಷ ಹೂಡಿಕೆ ಮಾಡೋದಕ್ಕೂ ಕೂಡ ಅವಕಾಶ ಇರುತ್ತೆ. ಯಾರಿಗೆ ಹೂಡಿಕೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ NRIಗಳಿಗೆ ಹೂಡಿಕೆ ಮಾಡೋದಕ್ಕೆ ಅವಕಾಶ ಇಲ್ಲ. ಸ್ನೇಹಿತರೆ, NRI ಅಂತ ಹೇಳಿದ್ರೆ ನಾನ್ ರೆಸಿಡೆಂಟ್ ಇಂಡಿಯನ್ಸ್ ಅಂತ ಹೇಳ್ಬಿಟ್ಟು. ಸೊ ಇಂಡಿಯನ್ಸು ಔಟ್ ಆಫ್ ಕಂಟ್ರಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾರಲ್ಲ, ಬೇರೆ ದೇಶದಲ್ಲಿ ವರ್ಕ್ ಮಾಡ್ತಾ ಇರ್ತಾರಲ್ಲ, ಅಲ್ಲಿನ ರೆಸಿಡೆಂಟನ್ನು ಪಡ್ಕೊಂಡಿರ್ತಾರೆ. ಸೊ ಅವರಿಗೆ ಇಲ್ಲಿ ಅವಕಾಶ ಇರೋದಿಲ್ಲ. ಈ ಪೋಸ್ಟ್ ಆಫೀಸ್ನ ಅಡಿಯಲ್ಲಿ ಈ ಸ್ಕೀಮ್ನ ಅಡಿಯಲ್ಲಿ ಯಾವುದೇ ರೀತಿಯಾದ ಹೂಡಿಕೆ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ಸ್ನೇಹಿತರೆ. ಹಾಗೆ ಯಾರು POMIS ಖಾತೆ ತೆರೆಯಬಹುದು ಅಂತ ಹೇಳಿದ್ರೆ ವಯಸ್ಕರು 10 ವರ್ಷದ ಮಕ್ಕಳ ಹೆಸರಲ್ಲಿ ಖಾತೆ ಸಾಧ್ಯ, 18 ತುಂಬಿದ ಮೇಲೆ ವರ್ಗ ಮಾಡಿ. ಸೊ 10 ವರ್ಷದ ಮಕ್ಕಳಿಂದನೇ ಈ ಸ್ಕೀಮ್ನ ಅಡಿಯಲ್ಲಿ ಹೂಡಿಕೆ ಮಾಡೋದಕ್ಕೆ ಅವಕಾಶ ಇರುತ್ತೆ ಸ್ನೇಹಿತರೆ. ಹಾಗೆಯೇ 18 ವರ್ಷ ತುಂಬಿದ ಮೇಲೆ ಅದನ್ನು ವರ್ಗ ಮಾಡಬೇಕಾಗುತ್ತೆ. ಸೊ ಅದಾದಮೇಲೆ ಅವರು ಅಮೌಂಟನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ, ಮೆಚುರಿಟಿ ಆಗಿದೆ ಅಂತ ಹೇಳ್ಬಿಟ್ಟು ಅವರಿಗೆ ಅದಾದಮೇಲೆ ಅಕೌಂಟಿಗೆ ಬರುವಂಥ ಹಣನ ಅವರು ಡ್ರಾ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಹಾಗೆ POMIS ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಖಾತೆ ತೆರೆಯಬಹುದು. ಹೇಗೆ, ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿದ್ರೆ ಸಮೀಪದ ಅಂಚೆ ಕಚೇರಿಗೆ ಹೋಗಿ ಅಲ್ಲಿ ಅಂಚೆ ಕಚೇರಿಯಲ್ಲಿ ಉಳಿತಾಯ ಖಾತೆ ತೆರೆಯಿರಿ. ಒಂದು ಅಕೌಂಟ್ನ ನೀವು ಮಾಡ್ಕೊಳ್ಬೇಕಾಗತ್ತೆ. ಅಲ್ಲಿ ಹೇಳಿದ್ರೆ ಅವರು ಮಾಡ್ಕೊಡ್ತಾರೆ ಅಕೌಂಟ್ನ. ಸೊ ಅದಾದಮೇಲೆ POMIS ಅರ್ಜಿ ಭರ್ತಿ ಮಾಡಿಕೊಳ್ಳಿ. ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ನ ಒಂದು ಅರ್ಜಿ ಇರುತ್ತೆ, ಆ ಅರ್ಜಿನ ನೀವು ಫಿಲ್ ಮಾಡಬೇಕಾಗತ್ತೆ. ಹಾಗೆ ಫೋಟೋ ಜೊತೆ ID KYC ದಾಖಲೆ ನೀಡಿ. ಸೊ ನೀವು ಸ್ನೇಹಿತರೆ ಫೋಟೋನ ತೆಗೆದುಕೊಂಡು ಹೋಗಬೇಕಾಗತ್ತೆ. ಹಾಗೆಯೇ ಡಾಕ್ಯುಮೆಂಟ್ಸನ್ನು ತಗೊಂಡು ಹೋಗಬೇಕಾಗತ್ತೆ. ಜೆರಾಕ್ಸು ಹಾಗೆ ಒರಿಜಿನಲ್ ಎರಡೂ ಕೂಡ ತೆಗೆದುಕೊಂಡು ಹೋಗಿ. ಒರಿಜಿನಲ್ಲು ಕೇಳೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಸೊ ಅದಾದಮೇಲೆ ಹಣನ ನೀವು ಡೆಪಾಸಿಟ್ ಮಾಡಬೇಕಾಗತ್ತೆ. ಸೊ ನೀವು ಎಷ್ಟು ಡೆಪಾಸಿಟ್ ಮಾಡ್ತೀರೋ ಅಷ್ಟು ನಿಮಗೆ ಬಡ್ಡಿ ಬರ್ತಾ ಹೋಗುತ್ತೆ. ನೀವು ಕೇಳ್ಬೋದು, 5 ವರ್ಷಕ್ಕೆ ನಾನು ಹಣನ ಡೆಪಾಸಿಟ್ ಮಾಡಿರ್ತೀನಿ, ಆದರೆ ನನಗೆ ಎಮರ್ಜೆನ್ಸಿಯಾಗಿ ಮಿಡ್ಲಲ್ಲಿ ಹಣ ಬೇಕು, 1 ವರ್ಷಕ್ಕೆ ಬೇಕು ಅಥವಾ 2 ವರ್ಷಕ್ಕೆ ಬೇಕು, ನನಗೆ ಯಾವುದೋ ಒಂದು ಮೂಮೆಂಟಿಗೆ ನನಗೆ ಹಣ ಬೇಕಾಗುತ್ತೆ ಅರ್ಜೆಂಟಿಗೆ, ನನಗೆ ರಿಟರ್ನ್ ಪಡೆಯೋದಕ್ಕೆ ಸಾಧ್ಯನಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಹಣನ ಪಡಿಬೋದು ಸ್ನೇಹಿತರೆ. ಆದರೆ ನಿಮಗೆ ಬಡ್ಡಿ 7.4 ಏನಿದೆ ಆ ಪರ್ಸೆಂಟೇಜಲ್ಲಿ ಕೊಡೋದಿಲ್ಲ, ಸ್ವಲ್ಪ ಕಡಿಮೆ ಆಗುತ್ತೆ. ಸೊ 1 ವರ್ಷಕ್ಕೂ ಮುಂಚೆನೇ ನೀವು ಏನಾದರೂ ಹಣನ ಪಡೆದ್ರೆ ನಿಮಗೆ ಯಾವುದೇ ರೀತಿಯಾದಂಥ ಲಾಭ ಇರೋದಿಲ್ಲ. ನೀವೇನು ಕಟ್ಟಿದಿರೋ ಹಣ ಆ ಹಣ ನಿಮಗೆ ಬರುತ್ತೆ, ಬಡ್ಡಿ ನಿಮಗೆ ಬರೋದಿಲ್ಲ. 1ನೇ ವರ್ಷದಿಂದ 3ನೇ ವರ್ಷದ ಒಳಗಡೆ ನೀವೇನಾದರೂ ಹಣನ ತೆಗಿಬೇಕು ನನಗೆ ಅರ್ಜೆಂಟ್ ಇದೆ ಅಂತ ಹೋದರೆ ಸೊ ಅಸಲು ಮೊತ್ತ ವಾಪಸ್ 2% ದಂಡದೊಂದಿಗೆ. ಸೊ ಇದೇನಂತ ಹೇಳಿದ್ರೆ ಸ್ನೇಹಿತರೆ 7.4% ಏನಿದೆ ಅದು 5.4% ನಿಮಗೆ ಬಡ್ಡಿನ ಹಾಕಿ ಕೊಡ್ತಾರೆ, ಇಂಟ್ರೆಸ್ಟ್ ಹಾಕಿ ಕೊಡ್ತಾರೆ. ಸೊ ನೀವೇನು ಕಟ್ಟಿದ್ದೀರಾ ಅಮೌಂಟು ಆ ಅಮೌಂಟು ರಿಟರ್ನ್ ಆಗುತ್ತೆ. ಅದರ ಜೊತೆಗೆ 5.4% ನಿಮಗೆ ಬಡ್ಡಿ ಹಾಕಿ ಕೊಡ್ತಾರೆ. ಸೊ ಎಷ್ಟು ದಿನ ಇಟ್ಟಿದ್ದೀರೋ ಅಷ್ಟು ದಿನ. ಸೊ ಅದಾದಮೇಲೆ 3ನೇ ವರ್ಷದಿಂದ 5ನೇ ವರ್ಷದ ಒಳಗಡೆ ನೀವು ತೆಗೆಯೋದಕ್ಕಂತ ಹೋದರೆ ಅಸಲು ಮೊತ್ತ ವಾಪಸ್ಸು 1% ದಂಡದೊಂದಿಗೆ. ಸೊ ನಿಮಗೆ 6.4% ಬಡ್ಡಿ ನಿಮಗೆ ಇಂಟ್ರೆಸ್ಟ್ ಹಾಕಿ ಕೊಡ್ತಾರೆ. ಸೊ ನಿಮಗೆ ಕಟ್ಟಿರುವಂಥ ಅಮೌಂಟ್ ಏನಿದೆ ಅದು ಕೂಡ ನಿಮಗೆ ರಿಟರ್ನ್ ಆಗುತ್ತೆ. ಓಕೆ ಸ್ನೇಹಿತರೆ, ನೀವು ಎಷ್ಟು ಮೊತ್ತವನ್ನು ಹೂಡಿಕೆ ಮಾಡಿದ್ರೆ ಪ್ರತಿ ತಿಂಗಳು ನೀವು ಎಷ್ಟು ನಿಮಗೆ ಬಡ್ಡಿ ಬರುತ್ತೆ, ಹಾಗೆ 5 ವರ್ಷಕ್ಕೆ ನಿಮಗೆ ಟೋಟಲಾಗಿ ಸಿಗುವ ಬಡ್ಡಿ ಎಷ್ಟು ಅಂತ ತಿಳ್ಕೊಳ್ಳೋದಾದರೆ ನಿಮಗೆ 1000 ರೂಪಾಯಿಂದ ಹಿಡಿದು 9 ಲಕ್ಷ ತನಕ ನೀವು ಕಟ್ಟೋದ್ರೂ ಒಂದೇ ರೀತಿಯಾದಂಥ ಬಡ್ಡಿ ಇರುತ್ತೆ, 7.4%. ಹಾಗೆ ಜಂಟಿಯಾಗಿ ನೀವು ಗಂಡ ಹೆಂಡತಿ ಇಬ್ಬರು ಸೇರಿ ಅಕೌಂಟ್ ನಾವು ಜಂಟಿಯಾಗಿ ಮಾಡ್ಕೊತೀವಿ, ನಾವು ಡೆಪಾಸಿಟ್ ಮಾಡ್ತೀವಿ ಅಂತ ಹೇಳಿದ್ರೆ 15 ಲಕ್ಷ ತನಕ ನೀವು ಇಡ್ಬೋದು. ಅದಕ್ಕೂ ಕೂಡ ನಿಮಗೆ 7.4%ಅಲ್ಲೇ ಬಡ್ಡಿ ನಿಮಗೆ ಬರೋದು ಸ್ನೇಹಿತರೆ. ಸೊ ನೀವು 15 ಲಕ್ಷ ಇಟ್ರಿ ಒಂದ್ಸಲ ಅಂತ ಹೇಳಿದ್ರೆ 5 ವರ್ಷದ ತನಕ ನೀವು ವೆಯ್ಟ್ ಮಾಡಿದ್ರೆ 5,55,000 ನಿಮಗೆ ಬಡ್ಡಿ ಬರುತ್ತೆ. ಪ್ರತಿ ತಿಂಗಳು ನೀವು ಪೋಸ್ಟ್ ಆಫೀಸ್ನಲ್ಲಿ ಯಾವ ಖಾತೆ ಓಪನ್ ಮಾಡಿದಿರೋ ಆ ಅಕೌಂಟಿಗೆ 9,250 ರೂಪಾಯಿ ಪ್ರತಿ ತಿಂಗಳು ಹಣ ಬರ್ತಾ ಹೋಗುತ್ತೆ. ಸೊ 14 ಲಕ್ಷ ನೀವು ಡೆಪಾಸಿಟ್ ಮಾಡಿದ್ರೆ 8,634 ರೂಪಾಯಿ ಪ್ರತಿ ತಿಂಗಳು ನಿಮ್ಮ ಅಕೌಂಟಿಗೆ ಬರುತ್ತೆ. ಹಾಗೆಯೇ ಟೋಟಲಾಗಿ 5,18,000 ರೂಪಾಯಿ ನಿಮಗೆ ಸಿಗುತ್ತೆ. ಯಾವಾಗ ಅಂತ ಹೇಳಿದ್ರೆ 5 ವರ್ಷ ನೀವು ವೆಯ್ಟ್ ಮಾಡಿದ್ರೆ ನಿಮಗೆ ಪ್ರತಿ ತಿಂಗಳು 8,634 ರೂಪಾಯಿ ಅಂತಲೇ 60 ತಿಂಗಳು ವೆಯ್ಟ್ ಮಾಡಿದ್ರೆ 5,18,000 ರೂಪಾಯಿ ನಿಮ್ಮ ಅಕೌಂಟಿಗೆ ಬರುತ್ತೆ. ಹಾಗೆಯೇ ನೀವು ಕಟ್ಟಿರುವಂಥ ಅಮೌಂಟ್ ಏನಿದೆ 14 ಲಕ್ಷ ಅದು ಕೂಡ ನಿಮಗೆ ರಿಟರ್ನ್ ಬರುತ್ತೆ. ಹಾಗೆಯೇ 13 ಲಕ್ಷ ನೀವು ಡೆಪಾಸಿಟ್ ಮಾಡಿದ್ರೆ 8,017 ರೂಪಾಯಿ ಸಿಗುತ್ತೆ. ಹಾಗೆ 5 ವರ್ಷ ವೆಯ್ಟ್ ಮಾಡಿದ್ರೆ 4,81,000 ರೂಪಾಯಿ ನಿಮಗೆ ಸಿಗುತ್ತೆ. ಹಾಗೆ 12 ಲಕ್ಷ ನೀವು ಕಟ್ಟಿದ್ರೆ
ರೂಪಾಯಿ ಬರುತ್ತೆ. ಹಾಗೆ 4,44,000 ರೂಪಾಯಿ ಸಿಗುತ್ತೆ. ಹಾಗೆ 11 ಲಕ್ಷ ನೀವು ಕಟ್ಟಿದ್ರೆ 6,784 ರೂಪಾಯಿ ಪ್ರತಿ ತಿಂಗಳು ಸಿಗುತ್ತೆ. ಹಾಗೆ 5 ವರ್ಷ ಬಿಟ್ಟರೆ 4,07,000 ರೂಪಾಯಿ ಸಿಗುತ್ತೆ. 10 ಲಕ್ಷ ಕಟ್ಟರೆ ನಿಮಗೆ 3,70,000 ರೂಪಾಯಿ ಟೋಟಲ್ ಅಮೌಂಟ್ ಸಿಗುತ್ತೆ. ಹಾಗೆ 9 ಲಕ್ಷ ಕಟ್ಟರೆ 3,33,000 ಸಿಗುತ್ತೆ. 8 ಲಕ್ಷ ನೀವು ಕಟ್ಟಿದ್ರೆ 2,96,000 ಸಿಗುತ್ತೆ. 7 ಲಕ್ಷ ಕಟ್ಟಿದ್ರೆ 2,59,000 ಸಿಗುತ್ತೆ. 6 ಲಕ್ಷ ಕಟ್ಟರೆ 2,22,000 ಸಿಗುತ್ತೆ. 5 ಲಕ್ಷ ಕಟ್ಟರೆ 1,85,000 ಸಿಗುತ್ತೆ. ಹಾಗೆ 4 ಲಕ್ಷ ಕಟ್ಟರೆ 1,48,000 ಸಿಗುತ್ತೆ. 3 ಲಕ್ಷ ಕಟ್ಟರೆ 1,11,000 ಸಿಗುತ್ತೆ. 2 ಲಕ್ಷನ ಕಟ್ಟರೆ 74,000 ಸಿಗುತ್ತೆ. 1 ಲಕ್ಷ ಕಟ್ಟರೆ 37,000 ರೂಪಾಯಿ 5 ವರ್ಷಕ್ಕೆ ಸಿಗುತ್ತೆ ಸ್ನೇಹಿತರೆ. ಸೊ ಇದಿಷ್ಟು ಪೋಸ್ಟ್ ಆಫೀಸ್ನ ಮಂತ್ಲಿ ಇನ್ಕಮ್ ಸ್ಕೀಮ್ನ ಅಡಿಯಲ್ಲಿ ಬಡ್ಡಿ ಏನಿದೆ ಹಾಗೆಯೇ ಅಸಲು ಎಷ್ಟು ಕಟ್ಟಬೇಕು ಅನ್ನೋದ್ರ ಬಗ್ಗೆ ಒಂದು ಚಾರ್ಟ್ ಇದು. ನಿಮಗೆ ನಾನು ಹೇಳೋದು ಅರ್ಥ ಆಗಿಲ್ಲ ಅಂತ ಹೇಳಿದ್ರು ಕೂಡ ಈ ಚಾರ್ಟ್ನ ಸ್ಕ್ರೀನ್ಶಾಟ್ ತಗೊಂಡು ನೀವು ಕೂಡ ನೋಡ್ಕೊಳ್ಬೋದು. ಇಲ್ಲಿ ಹೂಡಿಕೆ ಮೊತ್ತ ಏನಿದೆ ಅಲ್ಲಿ ನೀವು ಕಟ್ಟುವಂಥ ಅಮೌಂಟು, ಡೆಪಾಸಿಟ್ ಮಾಡುವಂಥ ಅಮೌಂಟು, ಇಲ್ಲಿ ಪ್ರತಿ ತಿಂಗಳು ಸಿಗುವ ಬಡ್ಡಿ ಏನಿದೆ ಅದು ಬರೀ ಇಂಟ್ರೆಸ್ಟ್ ಆಗಿರುತ್ತೆ. ನಿಮಗೆ ಪ್ರತಿ ತಿಂಗಳು ಗೌರ್ಮೆಂಟ್ ಕಡೆಯಿಂದ ಅಥವಾ ಪೋಸ್ಟ್ ಆಫೀಸ್ ಕಡೆಯಿಂದ ಬರುವಂಥ ಇನ್ಕಮ್ ಆಗಿರುತ್ತೆ. ನಿಮಗೆ ಅದಕ್ಕೆ ಯಾವುದೇ ರೀತಿಯಾದ ನೀವು ಕಟ್ಟಿರುವಂಥ ಅಮೌಂಟಲ್ಲಿ ಮೈನಸ್ ಮಾಡೋದಿಲ್ಲ. ಈ ಲೈನ್ ಏನಿದೆ ಅದು 5 ವರ್ಷಕ್ಕೆ ಸಿಗುವಂಥ ಬಡ್ಡಿ. ಟೋಟಲ್ ನೀವು 5 ವರ್ಷದ ತನಕ ಯಾವುದೇ ರೀತಿಯಾದ ಅಮೌಂಟು ತೆಗೆದಿಲ್ಲ ಅಂತ ಹೇಳಿದ್ರು ಕೂಡ ನಿಮಗೆ ಇಷ್ಟು ಅಮೌಂಟು ಬಂದಿರುತ್ತೆ ನಿಮ್ಮ ಅಕೌಂಟಿಗೆ, ಬಡ್ಡಿ ಮಾತ್ರ ಇಷ್ಟು ಬಂದಿರುತ್ತೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ನಿಮಗೆ 5 ವರ್ಷ ಏನು ಎಂಡ್ ಆಗುತ್ತೆ ಅದಾದಮೇಲೆ ನಿಮಗೆ ಕೊಡುವಂಥ ಬಾಂಡನ್ನು ನೀವು ತೊಗೊಂಡೋದ್ರೆ ಅಲ್ಲಿ ನಿಮಗೆ ನೀವು ಕಟ್ಟಿರುವಂಥ ಹಣನ ವಾಪಸ್ ಕೊಡ್ತಾರೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ರೀತಿಯಾಗಿ ಪೋಸ್ಟ್ ಆಫೀಸ್ನಲ್ಲಿ ಈ ಹೊಸ ಸ್ಕೀಮ್ ಏನು ಬಂದಿದೆ ಅದನ್ನು ಆದಷ್ಟು ಜನ ಮಾಡಿಸ್ಕೊಳ್ಳಿ. ಅದರಿಂದ ತುಂಬ ಉಪಯೋಗ ಇರುತ್ತೆ. ಯಾವುದೇ ರೀತಿಯಾದಂಥ ಫ್ರಾಡ್ ಆಗೋದಿಲ್ಲ. ಕೇಂದ್ರ ಸರ್ಕಾರನೇ ಇದನ್ನು ರಿಸ್ಕ್ ತೊಗೊಂಡಿರೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂಥ ಫ್ರಾಡ್ ಆಗೋದಿಲ್ಲ. ಹಾಗೆ ನಿಮಗೆ ಹಣ ಬೇಕಂದ್ರೂ ಕೂಡ ಸ್ಪಾಟಲ್ಲಿ ನಿಮಗೆ ಕ್ಯಾಶ್ ಸಿಗುತ್ತೆ. 1 ವರ್ಷ ಅಥವಾ 2 ವರ್ಷದಲ್ಲಿ ನನಗೆ ಬೇಡ, ಕ್ಲೋಸ್ ಮಾಡ್ತೀನಿ ಈ ಬಾಂಡ್ನ ಅಂತ ಹೇಳಿದ್ರು ಕೂಡ ನಿಮಗೆ ಸ್ಪಾಟಲ್ಲೇ ಕ್ಯಾಶ್ ಬಂದು ಆ ಅಕೌಂಟಿಗೆ ಬರುತ್ತೆ. ಅದಾದಮೇಲೆ ನೀವು ಡ್ರಾ ಮಾಡಿಕೊಂಡು ಕ್ಯಾಶ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಸೊ ಇದಿಷ್ಟು ಪೋಸ್ಟ್ ಆಫೀಸ್ನ ಹೊಸ ಸ್ಕೀಮ್ನಿಂದ ಏನೇನು ಬೆನಿಫಿಟ್ ಇದೆ ಅಂತ ನಾನು ತಿಳಿಸಿಕೊಡುವಂಥ ಪ್ರಯತ್ನ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಸಾಧ್ಯವಾದಷ್ಟು ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಈ ವಿಡಿಯೋನ ಸಾಧ್ಯವಾದಷ್ಟು ಜನರಿಗೆ ಶೇರ್ ಮಾಡಿ, ಅವರಿಗೂ ಕೂಡ ಈ ವಿಡಿಯೋದಿಂದ ಹೆಲ್ಪ್ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ಶೇರ್ ಮಾಡಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.